the business of feeding people is the most amazing business in the world. So today we have come to the biryani, Chamundeshwari Biryani Curry Point, so which is famous for their delicious, amazing biryani. So come, let's ask about their journey and their struggles. ನನ್ನ ಅಂಗಡಿ ಚಾಮುಂಡೇಶ್ವರಿ ಕರಿ ಪಾಯಿಂಟ್ ಅಂತ ಇಲ್ಲಿ ನಾನ್ ವೆಜ್ ವೆಜ್ ಏನು ಬೇಕಾದ್ರೆ ನಾನು ನಿಮಗೆ ಚಾಮುಂಡೇಶ್ವರಿ ಕರಿ ಪಾಯಿಂಟ್ ಅಂತ ಮಾಡಬೇಕು ಅಂತ ಏನಕ್ಕೆ ಬಂತು ನಿಮ್ಮ ಪ್ಲಾನಿಂಗ್? ನನ್ನ ಪ್ಲಾನ್ ಏನಿರ್ತದೆ ಸರ್, ಒಂದು ಕರಿ ಪಾಯಿಂಟ್ ಅಂತ ಒಂದು ಮಾಡಬೇಕು ಅಂತ. ಯಾಕಂದರೆ ಎಲ್ಲಾದರೂ ಕರಿನ ಮಾಡಿ ಜನಗಳಿಗೆ ಈಗ ಹೊರಗಡೆಯಿಂದ ಎಲ್ಲ ಜನ ಹೊರಗಡೆ ಬೀಚಿಂದ ಇರೋವರೆಲ್ಲ ಅವ್ರಿಗೆ ಊಟ ತಿನ್ನೋದಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಪ್ಲಸ್ ನಾನು ಇದನ್ನು ಕರಿ ಮಾಡಿದ್ರೆ ಅವ್ರ ಮನೇಲಿ ರೈಸ್ ಎಲ್ಲ ಮಾಡಬೇಕಾಗುತ್ತೆ. ಪ್ಲಸ್ ಒಂದು ಐಡಿಯಾ ಇತ್ತು ಒಂದು ಕರಿ ಪಾಯಿಂಟ್ ಮಾಡಬೇಕು ಅಂತ. ಅದರಿಂದ ಸೊ ನಾನು ಇದೊಂದು ಕರಿ ಪಾಯಿಂಟ್ ಮಾಡಿದ್ದೀನಿ. ಸೊ ಜನಗಳಿಗೆ ಕರಿ ಪಾಯಿಂಟಿಂದ ಏನಿದೆ ಬರೀ ಫಸ್ಟು ಟೇಕ್ ಅವೇ ಇತ್ತು. ಈಗ ಜನ ಎಲ್ಲ ಸ್ವಲ್ಪ ಒಳ್ಳೆ ಕಸ್ಟಮರ್ಸ್ ಆದರು. ಸೊ ನಂದೊಂದು ಸಿಂಗಲ್ ಶಾಪ್ ಇತ್ತು, ಈಗ ಇನ್ನೊಂದು ಶಾಪ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಎಲ್ಲ ಸಿಟ್ಟಿಂಗ್ ಕೊಡ್ತಾ ಇದ್ದೀನಿ. ಒಳ್ಳೆ ಬಿರಿಯಾನಿ, ಹೈದರಾಬಾದ್ ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನು, ಪೆಪ್ಪರ್ ಚಿಕನು, ಗುಂಟೂರು ಚಿಕನು, ಚಿಕನ್ ಕಬಾಬ್, ಎಗ್, ಲಾಲಿಪಾಪ್ ಈ ಥರ ಎಲ್ಲ ನಾನು ಮಾಡಿ ಜನಗಳಿಗೆ ಒಂದು ಟೇಸ್ಟ್ ಕೊಡ್ತಾ ಇದ್ದೀನಿ ಹೈದರಾಬಾದ್ ಸ್ಟೈಲಲ್ಲಿ. ಸ್ಪೆಷಲು ನಮ್ಮ ಇಲ್ಲಿ ಹೈದರಾಬಾದ್ ಸ್ಟೈಲಲ್ಲಿ ನಾವು ಮಾಡ್ತಿರೋದು ನಾನ್ ವೆಜ್ ಥಾಲಿ ಅಂತ. ನಾನ್ ವೆಜ್ ಥಾಲಿ ಒಂದು ಸ್ಪೆಷಲ್ಲು, ಪ್ಲಸ್ ಚಿಲ್ಲಿ ಚಿಕನ್ನು, ಗುಂಟೂರು ಚಿಕನ್, ಮತ್ತು ಚಾಪ್ಸು ಅವೆಲ್ಲ ನಮ್ಮದ್ರಲ್ಲಿ. ಆಮೇಲೆ ಚಿಕನ್ 65 ಬಿರಿಯಾನಿ. ಸೊ ಅದೆಲ್ಲ ನಮ್ಮದು. ನಾವು ಅದನ್ನ ಜಾಸ್ತಿ ನಾವು ರೆಫರ್ ಮಾಡ್ತೀವಿ. ಬಿರಿಯಾನಿ ಸಪ್ರೇಟ್ ಮಟನ್ ಸಪ್ರೇಟ್ ಬೇಯಿಸ್ಕೊಂಡು ಮತ್ತೆ ಹಾಕೋದು ಆ ಥರ ನಮ್ದು ಏನೋ ಮಿಕ್ಸ್ ಹಾಕಿ ನಾವು ದಮ್ ಕೊಟ್ಟೆ ನಾವು ಬಿರಿಯಾನಿ ಮಾಡ್ಕೊಂಡು ನಮ್ಮ ಬಿರಿಯಾನಿ ಮಾತ್ರ ದಿನ 15 to 20 kg ಹೋಗುತ್ತೆ. ನಿಮಗೆ ಈ ಶಾಪ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಇತ್ತಾ? ಖಂಡಿತ ಪ್ರಾಬ್ಲಮ್ಗಳಾಯಿತು. ಬಿಸ್ನೆಸ್ ಅಂದ್ರೆ ಪ್ರಾಬ್ಲಮ್ ಬಂದೇ ಬರುತ್ತಲ್ಲ. ಏನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀವಿ? ಏನು ಪ್ರಾಬ್ಲಮ್ ಪ್ರತಿಕ್ರಮ. ಈಗ ನನಗೆ ಮೇನ್ ರೋಡಲ್ಲಿ ಸಿಕ್ಕಲಿಲ್ಲ. ನಾನು ಎಲ್ಲ ಕಡೆ ಇರ್ತದೆ. ಅಷ್ಟು ಸೂರ್ಯ ಬೇಕು ಸರ್ಕಲಿಂದ ಹೆಬ್ಬಾಳ್ ಮೇನ್ ಗೇಟ್ವರೆಗೂ ನಾನು ಮೇನ್ ರೋಡಲ್ಲಿ ತುಂಬ ಅಂಗಡಿಗಳನ್ನ ನೋಡಿದೆ. ನಮಗೆಲ್ಲೂ ಅಂಗಡಿ ಅಡ್ಜಸ್ಟ್ ಆಗಿಲ್ಲ. ಲಾಸ್ಟ್ ನಮ್ಮ ಇಲ್ಲೊಂದು ಪಾತ್ರೆಗಡಿ ಸರ್ಕಲ್ ಅಂತ ಇತ್ತು, ಪಕ್ಕ ಮಳಿಗೆ ಖಾಲಿ ಇತ್ತು. ಸೊ ಅದನ್ನು ನಾನು ತಗೊಂಡು ನನ್ನ ಬಿಸ್ನೆಸ್ ಇಂಪ್ರೂವ್ ಮಾಡಿ ಟ್ರೈ ಮಾಡ್ತೀನಿ. ಹೋಮ್ ಮೇಡ್ ಆಯಿಲ್ ಅಲ್ಲಿ ಹೊರಗಡೆ ಕಳಿಸ್ತೀರಾ? ಇಲ್ಲ ಎಲ್ಲ ನಾನು ಹೋಮ್ ಮೇಡೇ ಮಾಡೋದು. ನಾವೆಲ್ಲ ನೋ ಟೇಸ್ಟಿಂಗ್ ಪೌಡರ್, ನೋ ಕಲರ್, ಏನಿಲ್ಲ. ಮನೇಲಿ ಎಲ್ಲ ಪ್ರತಿಯೊಂದು ಮಸಾಲೆ ಹೇಗೆ ಮನೆ ಹೋಮ್ ಪೆಟ್ ನಾವು ಹೋಮಲ್ಲಿ ಹೇಗೆ ಮನೇಲಿ ಯಾವ ಥರ ನಾವು ಪ್ರಿಪೇರ್ ಮಾಡ್ತೀವಿ ಆ ಥರ ಪ್ರಿಪೇರ್ ಮಾಡಿ ಮನೇಲೆಲ್ಲ ರೆಡಿ ಮಾಡ್ಕೊಂಡ್ಬಂದು ನಮಗೆಲ್ಲ ಪ್ರಿಪೇರ್ ಮಾಡಿ ನಾವು ಜನಕ್ಕೆ ನಾವು ಕೊಡ್ತಾ ಇದ್ದೀವಿ ನಾವು. ಯಾಕಂದರೆ ಇಲ್ಲೆಲ್ಲ ತುಂಬ ಕಾಂಪಿಟೇಷನ್ ಇದೆ, ಬೇಕಾದಷ್ಟು ಕಾಂಪಿಟೇಷನ್. ಇಲ್ಲಿ 60 rupees 50 rupees ಬಿರಿಯಾನಿ ಎಲ್ಲ ಸಿಗ್ತದೆ. ಸೊ ಅವ್ರ ಮೇಲೆ ನಾನು ಕಾಂಪಿಟೇಷನ್ ಮಾಡ್ತಾ ಇದ್ದೆ. ನಾನು ಹೋಮ್ ಮೇಡೇ ಕೊಡಬೇಕು, ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು. ನಾವು ಯಾವುದೇ ಕಾರಣ ಟೇಸ್ಟಿಂಗ್ ಪೌಡರ್ ಆಗಲಿ, ಕಲರ್ಸ್ ಆಗಲಿ ಇಲ್ಲ, ನಾವೆಲ್ಲ ನಮ್ಮದೆಲ್ಲ ಸ್ಕಿನ್ಲೆಸ್ ಚಿಕನ್. ನಾವು ಪ್ರತಿಯೊಂದು ಉಪಯೋಗಿಸೋದೆಲ್ಲ ಸ್ಕಿನ್ಲೆಸ್ ಚಿಕನ್, ಟೆಂಡರ್ ಚಿಕನ್ ತರಿಸ್ಕೊಂಡು ನಾನು ಸೇರ್ತೀನಿ. ಇವಾಗವರೆಗೆ ಬಿಸ್ನೆಸ್ ಹೆಂಗೆ ಇಂಪ್ರೂವ್ ಆಗಿದೆ? ಸ್ವಲ್ಪ ಮುಂಚೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಇತ್ತು, ಯಾಕಂದ್ರೆ ನಮ್ಗೆ ಏನು ನೋಡೋ ಜಾಗ ಸಿಕ್ಕಲಿಲ್ಲ ಅಂತ. ಈಗ ನಮ್ಮ ಬಿಸ್ನೆಸ್ ತುಂಬ ಇಂಪ್ರೂವ್ ಆಗಿದೆ, ಚೆನ್ನಾಗಿದೆ ನಮಗೆ ಬಿಸ್ನೆಸ್ ಎಲ್ಲ. ಸೊ ನಂದು ಇನ್ನೊಂದು ಪ್ಲಾನ್ ಇದೆ, ಬೇರೆ ಕಡೆ ಎಲ್ಲ ಒಂದು ಒಳ್ಳೆ ಮಳಿಗೆ ಸಿಕ್ಕಿದ್ರೆ ಇನ್ನೂ ಒಂದು 2 ಕಡೆ ಬ್ರಾಂಚ್ ಮಾಡಬೇಕು ಅಂತ ಇದ್ದೀನಿ. ಯಾಕಂದರೆ ನಮಗೆಲ್ಲ ಜನ ಎಲ್ಲ ಕಸ್ಟಮರ್ಸ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ನನಗೆ. ಈಗ ರೀಸೆಂಟಾಗಿ ಬೇರೆ ನಾನು ಸ್ವಿಗ್ಗಿ ಝೊಮ್ಯಾಟೋಗೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಅದಷ್ಟು ತುಂಬ ಆರ್ಡರ್ಸ್ ಬರ್ತಾ ಇದೆ ನನಗೆ. ಸೊ ನನ್ನ ಫ್ಯೂಚರ್ ಇನ್ನೂ ಪ್ಲಾನ್ ಇದೆ, ಎಲ್ಲ ಒಳ್ಳೆ ಕಡೆ ಜಾಗ ಸಿಕ್ಕಿದ್ರೆ ಇನ್ನೂ ಒಂದು 2 ಬ್ರಾಂಚ್ ಮಾಡಬೇಕು ಅಂತ ಇದ್ದೀನಿ. ಈಗ ಜನಗಳು ಸ್ವಲ್ಪ ಅನುಕೂಲ ಆಗಲಿ, ಮನೆ ಟೇಸ್ಟ್ ಕೊಡಲಿ ಜನಗಳಿಗೆ ಅಂತ ಹೇಳಿ ನಾನು ಒಂದು ಫ್ಯೂಚರ್. ನಿಮಗೆ ಆವ್ರೇಜ್ ಆಗಿ ದಿನಕ್ಕೆ ಎಷ್ಟು ಜನ ಬರ್ತಾರೆ ಕಸ್ಟಮರ್ಸ್ ಅಂತ? ನನಗೆ ದಿನ ಈಗ ನಂದು ಟೇಕ್ ಅವೇ ಜಾಸ್ತಿ ಇದೆ ನಂದು. ಸೊ ಟೇಕ್ ಅವೇ ಅದೆಲ್ಲ ಸೇರಿಸಿ ಟೋಟಲ್ ನನಗೆ ಒಂದು ದಿನ ಒಂದು 80 to 85 ಮೆಂಬರ್ಸ್ ಬರ್ತಾ ಇದ್ದಾರೆ. So today we got to know about the journey of Subrat sir. There were difficulties in the middle, but sir didn't give up. He followed his dream and succeeded with the average of 80 customers per day. So please visit Chamundeshwari Curry Point if you are hungry and you wanted to eat a special biryani. ಹೇಳಾಯ್ತಲ್ಲ, ಹೇಳಿದ್ನಲ್ಲ. ಯಾವ್ದೋ ನಮ್ದು ಸಬ್ಜೆಕ್ಟು ಮೆಕ್ಯಾನಿಕಲ್ ಮ್ಯಾನೇಜ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್. ಇದು ಏನು ಮಾಡಕ್ ಬಂದಿದ್ದೀವಿ ಸರ್? ಏನು ಮಾಡಕ್ ಬಂದಿದ್ದೀವಿ ಸರ್? ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ ಕರಿ ಪಾಯಿಂಟ್ಗೆ.
ಈಗ ಒಂದು ಕರಿಯನ್ನು ತೋರಿಸುತ್ತೇನೆ. ಇಲ್ಲೇ ಒಂದು ಕರಿ ಇದೆ. ಇದು ಕರಿ ಪಾಯಿಂಟ್.